ಓಕೆ, ನನ್ನ ಹೆಸರು ಚೇತನ್ ಅಂತ. ಇದು ಬಂದ್ಬಿಟ್ಟು ಶಿವಕಳೆನೂರು ಗ್ರಾಮ, ಸಂತೆಬೆನ್ನೂರಿಗೆ ವ್ಯಾಪ್ತಿಯಾಗಿದೆ. ಇದನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ರೆಡಿ ಮಾಡಿರೋ ಶೆಡ್ ಇದು. ಹೌದು, ಹೈಟೆಕ್ ಇಲ್ಲ, ಈ ಕಡೆ ಇದು ಇಲ್ಲ ಸರ್. ಕಡಿಮೆ ಬಜೆಟ್ ಅಲ್ಲಿ ಮಾಡಿದೀವಿ ಸರ್. ಹೌದು ಸರ್. ಇದು ನೋಡಿದ್ರೆ ಗೊತ್ತಾಗ್ತದೆ ಬ್ರದರ್. ನಾನು ಏನ್ ಹೇಳ್ತಾ ಇದೀನಿ ಗೊತ್ತಾ, ಇದ್ರಲ್ಲಿ ಹೈಟೆಕ್ ಶೆಡ್ ಇದೆ, ವೈಜ್ಞಾನಿಕ ಪದ್ಧತಿಯಲ್ಲಿದೆ, ಮ್ಯಾಟ್ ಇದೆ, ಎಲ್ಲ ಇದೆ. ಕಡಿಮೆ ಬಜೆಟ್ ಅಲ್ಲಿ ಇದೆ ಶೆಡ್. ನೋಡ್ತಾ ಇದ್ರಿ, ಹೆಚ್ಚು ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ ಅವರು. ಯಾವ್ದಕ್ಕೂ ಸಿಂಪಲ್ ಆಗಿ ನಮ್ಮಲ್ಲಿ ಏನ್ ಸಿಗುತ್ತೆ ವೇಸ್ಟ್ ಮೆಟೀರಿಯಲ್ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ. ಈ ತರದ್ ಸಿಗೋದು ಬಾರಿ ಅಪರೂಪ. ವೈಜ್ಞಾನಿಕ ಪದ್ಧತಿಯ ಕೊಟ್ಟಿಗೆ, ಪಕ್ಕದಲ್ಲಿ ಸ್ವಲ್ಪ ಆಡ್ಲಿಕ್ಕೆ, ಹಸುಗಳು ಬೇಯಲಿಕ್ಕೆ ಹಿಂಗಿದೆ. ನಮ್ಮ ಸಿರಿ ಫಾರಂ ನ ಹಸು ಕೊಟ್ಟಿಗೆ. ಒಂದು ಎಷ್ಟು ಖರ್ಚಾಗಿರ್ಬೋದು ಸರ್? ಆದ್ರೆ ಖರ್ಚಿದಕ್ಕೆ ಹೆಚ್ಚು ಕಮ್ಮಿ ಗೊತ್ತಿಲ್ಲ. ಆಕ್ಚುಲಿ ನಾನೇ ಇದು ಖುದ್ದಾಗಿ ಜೊತೆಗೆ ಸೇರ್ಕೊಂಡು ನಾನು ಕೂಡ ಮಾಡಿದ್ದೆ ಇದು. ಹೌದಾ? ಈಗ ಏನ್ ಗೊತ್ತಾ, ಈಗ ನಾವು ಪ್ರಾಣಿ ನೋಡಲ್ಲ, ನಾವು ಏನಾದ್ರು ಮಾಡ್ತಿರ್ತೀವಿ ನಾವು, ಅದು ಮಾಡದೆ ಇದ್ರು ಮಾಡದೆ ಅಂತ. ಆಕ್ಚುಲಿ ಇದು ಇಂಟ್ರೆಸ್ಟ್ ಮಾಡ್ಕೊಂಡು ತುಂಬಾನೇ ಇಂಟ್ರೆಸ್ಟ್ ಆಗಿ ಸರ್, ಇದು ಆಕ್ಚುಲಿ ನಾನು ಮಾಡಿದ್ದೆ ಶೆಡ್ ಇದು. ಸೊ ಈಗ ನೀವು ನೋಡ್ಬೋದು, ಈಗ ಇಲ್ಲಿಂದ ಅಲ್ಲಿಗೆ ಕಬ್ಬಣ ಇದೆ ಆಕ್ಚುಲಿ. ಸೊ ಇಷ್ಟಕ್ಕೆ ಮಾತ್ರ ನಾನು ಕಬ್ಬಣ ಹಾಕಿ ಜಸ್ಟ್ ಒಂದು ಫಾರ್ಮೆಟ್ ನಲ್ಲಿ ಮಾಡಿದೆ ಅಷ್ಟೇನೆ ಇದು. ಸೊ ನೆಕ್ಸ್ಟ್ ಗೆ ನಾನು ಇನ್ನೂ ಸ್ವಲ್ಪ ಒಂಚೂರು ದೊಡ್ಡದಾಗಿ ಮಾಡೋಣ, ಹಸುಗಳು ಫ್ರೀಯಾಗಿ ಓಡಾಡ್ಲಿ ಮಾಡ್ಲಿ ಅಂತ ಹೇಳಿ ಏನ್ ಮಾಡಿದೆ, ನಾನು ಸ್ವಲ್ಪ ಪ್ಲಾನ್ ಮಾಡಿ, ಸೊ ಎಲ್ಲಾ ಒಂದ್ ಸ್ವಲ್ಪ ಹಳೆ ಮೆಟೀರಿಯಲ್, ಆಕ್ಚುಲಿ ನಮ್ಮ ಫ್ರೆಂಡ್ ಮನೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಹಳೇದು ಎಲ್ಲ ತೆಗೆದ್ರು ಆಕ್ಚುಲಿ. ಅವ್ರ ಏನ್ ಮಾಡ್ದ, ಅವನ್ನೆಲ್ಲ ಒಂದ್ ಕಡೆ ಇದಾಕಿದ್ದ. ಸೊ ಅದನ್ನೆಲ್ಲ ನಾನು ಎತ್ಕೊಂಡ್ ಬಂದು ನಾನು ಇದನ್ನ ರೆಡಿ ಮಾಡ್ಸಿದ್ದು ಖುದ್ದಾಗಿ ನಾನೇ ನಿಂತ್ಕೊಂಡು, ಜೊತೆಗೆ ನಾನು ಕೂಡ ಸೇರಿ ಮಾಡಿದ್ದಿದ್ದು ಆಕ್ಚುಲಿ. ಹೀಗಾಗಿ ಇದನ್ನ ನಾವು ಬೆರ್ತಾಗ್ಲಿ ಅವಕ್ಕೊಂದು ಒಳ್ಳೆ ಕನ್ಸ್ಟ್ರಕ್ಷನ್. ನೀರ್ ಹಾಕ್ಸಿದ್ರ ಏನಿದು ಸರ್? ಇದು ಬಂದ್ಬಿಟ್ಟು ಸ್ಪ್ರಿಂಕಲ್ ಸರ್ ಇದು. ಸೊ ಈಗ ಬೇಸಿಗೆಗೆ ಬಂದ್ರೆ ಇದೆಲ್ಲ ಆನ್ ಮಾಡ್ತೀನಿ ಸರ್. ಇದು ಆಕ್ಚುಲಿ ಹಸುಗಳಿಗೆ ಸ್ಪ್ರೇ ಆಗುತ್ತೆ. ಅಬ್ಸರ್ವ್ ಮಾಡಿಲ್ಲ ಸರ್ ನನಗೆ ಎಲ್ಲಿದೆ. ಸ್ನೇಹಿತರೆ, ಇದು ಸ್ಪ್ರಿಂಕ್ಲರ್ ಹಾಕಿದ್ರೆ ಅಬ್ಸರ್ವ್ ಮಾಡಿಲ್ಲ ನಾನು, ತಣ್ಣಗಿರ್ಲಿ ಅಂತ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಕೂಡ ನೀರು ಹೊಡಿಲಿಕ್ಕೆ ಏನ್ ಚೆಂದ ಮಾಡಿದಾರೆ ನೀರು. ಬೇಸಿಗೆಯಲ್ಲಿ ಯೂಸ್ ಆಗ್ಲೇಬೇಕು. ಆ ಪೈಪ್ ನೋಡಿದ್ರೆ ಸಣ್ಣಕ್ಕಿದೆ, ನೀರು ಅಷ್ಟು ಸಾಕು ಅನ್ಸುತ್ತೆ, ಅಷ್ಟು ಹೋಗ್ಲಿಕ್ಕಲ್ಲ. ಹೌದೌದು ಸರ್, ಅಷ್ಟೇ ಸ್ಪ್ರೇ ಬರುತ್ತೆ. ಅದ್ರಲ್ಲಿ ಎಲ್ಲದು ಕೂಡ ಸೈಂಟಿಫಿಕಲ್ ರೂಲ್ಸ್, ನಿಯಮಗಳನ್ನ ಅಳವಡಿಸ್ಕೊಂಡೇ ಮಾಡಿರುವಂತದ್ದು. ವೆರಿ ನೈಸ್. ನೀವೇ ಏನ್ ಗೊತ್ತಾ, ನಾವ್ ಎಷ್ಟು ವಿಡಿಯೋ ಮಾಡಿದ್ರೆ ನಮ್ಗೆ ತೃಪ್ತಿ ಆಗಲ್ಲ, ಏನಾದ್ರು ಒಂದು ಮಾಹಿತಿ ಹೆಂಗೆ ಅಂತ ಹೇಳಿ. ಯಾಕಂದ್ರೆ ಆ ಲಾಸ್ಟ್ ಒಂದು ಕೇಳ್ಬಿಟ್ಟು ಕ್ಲೋಸ್ ಮಾಡೋಣ ಅಂತ ಮಾಡಿದೀನಿ. ಫೀಡ್ ನಿಮ್ಮ ಹಸುಗಳಿಗೆ ಏನ್ ಫೀಡ್ ಕೊಡ್ತೀರಾ ಸರ್? ಸರ್ ಆಕ್ಚುಲಿ ಬಂದು ಮಿಕ್ಸ್ ಫೀಡ್ ಬರುತ್ತೆ ಸರ್. ನಮ್ದು ಎಲ್ಲಾ ತರಾನು ಮಿಕ್ಸ್ ಇರುತ್ತೆ ಆಕ್ಚುಲಿ. ಸೊ ಶೇಂಗಾ ಹಿಂಡಿ, ಜೋಳ, ಆಮೇಲೆ ಎಲ್ಲಾ ತರ ಕಾಳು, ಪೇಣಿ, ಸೊ ಎಲ್ಲ ಮಿಕ್ಸ್ ಆಗಿರೋಂತ ಫೀಡ್ ನಾವು ಕೊಡೋದು. ಆಕ್ಚುಲಿ ರಾ ಮೆಟೀರಿಯಲ್ಸ್ ಆಲ್ಮೋಸ್ಟ್ ಮಿಕ್ಸ್ ಆಗಿರೋ ಫೀಡ್ ಕೊಡೋದು ಸರ್. ಸೊ ಅದರಿಂದ ಹಸುಗಳಿಗೆ ಹೆಲ್ತಿ ಮತ್ತು ಶೈನಿ ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ಅದ್ರ ಜೊತೆಗೆ ಮಿನರಲ್ ಮಿಕ್ಸರ್ ಕೂಡ ಕೊಡ್ತೀನಿ ಸರ್. ನಾನು ಅದನ್ನ ಕ್ಯಾಲ್ಸಿಯಂ ಮಿನರಲ್ ಮಿಕ್ಸ್ ಕೊಟ್ರೆ ತುಂಬಾ ಒಳ್ಳೇದು ಅಂತ. ಗುಡ್. ಪ್ರೀತಿಯಿಂದ ಸಾಕಿರೋ ವಸ್ತು ಕೊಡ್ಬೇಕು ಅಂದ್ರೆ ಬಾರಿ ಬೇಜಾರು ಸರ್. ಹೌದು ಸರ್, ಏನ್ ಮಾಡಕ್ ಆಗಲ್ಲ, ಇರೋ ನಾವು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನೇ ಆಗ್ಲಿ ಸರ್, ಹೌದು, ಒಳ್ಳೆ ಬ್ರೀಡಿಂಗ್ ಸೆಟಪ್ ಮಾಡಿ ಬಿಸ್ನೆಸ್ ಗೆ ಅಂತ ಬಂದಾಗ ಅಥವಾ ವ್ಯವಹಾರಿಕವಾಗಿ ಬಂದಾಗ ಕೊಡ್ಲೇಬೇಕು ಹಸುಗಳನ್ನ. ಏನ್ ಮಾಡಕ್ ಆಗಲ್ಲ. ನಾವೇನೇ ಸೆಂಟಿಮೆಂಟ್ ಆದ್ರೂ ವ್ಯವಹಾರಿಕವಾಗಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಸೇಲ್ ಮಾಡ್ಲೇಬೇಕು. ಆದ್ರೆ ನೀವು ಒಂದ್ ಮಾತು ಹೇಳಿದ್ರಲ್ಲ, ಒಳ್ಳೆ ಒಂದು ರೈತರಿಗೆ ಹೋಗ್ಬೇಕು ಹಸು. ನಂಗೆ ಅದು ಖುಷಿ ಆಯ್ತು. ಅಂತಿಂತರ ಹೋಗಿ ಕೆಡ್ಸ್ಕೊಂಡು ಹಸುನ ಇದ್ ಮಾಡೋದು, ಹಾಳು ಮಾಡಬಾರ್ದು ಸರ್. ಒಳ್ಳೆ ರೈತರುಗಳು ಸಾಕುವಂತ, ಚೆನ್ನಾಗಿ ನೋಡ್ಕೊಳ್ಳುವಂತವ್ರು ಆದ್ರೆ ತುಂಬಾ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಇರುತ್ತೆ. ಹೌದೌದೌದು. ಇಲ್ಲ, ನೀವು ನೋಡಿ ಇಲ್ಲಿ ಸೋಫಾ ಸೆಟ್ ಮೇಲೆ ಏನು ಚಂದ ನಿದ್ದೆ ಮಾಡ್ತಿದೆ ಸ್ನೇಹಿತರೆ. ಇವೆಲ್ಲ ನೋಡ್ತಾ ಇದ್ದೀರಾ, ಇದಕ್ಕೆ ಒಂದು ಉದಾಹರಣೆ ಅಷ್ಟೇ. ಪ್ರಾಣಿ ಪ್ರಿಯರಿಗೆ ಅರ್ಥ ಆಗುತ್ತೆ ಇದು ಮನಸ್ಥಿತಿ. ನಾಯಿಗಳು ಆಗಿರೋ ನಾವು ಅಂತೀವಿ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಅಂತೀವಲ್ಲ. ಸರ್, ಇಲ್ಲೂ ಹಸು ಕೊಟ್ಟಿಗೆ ಮಾಡಿದ್ರ? ಹೌದು ಸರ್, ಇಲ್ಲೂ ಮಾಡಿರೋದು ಅದೇನೆ. ಇಲ್ಲೇ ಹಾಲು ಕರಿಯೋಕೆ ಇಲ್ಲೇ ಹಾಲು ಕರಿಯೋದಲ್ಲ? ಹೌದು ಸರ್, ಇಲ್ಲಿ ಬಂದು ಇಲ್ಲೇ ಕಟ್ಟಿ ಮಿಷಿನ್ ಇದೆ. ಮಿಷಿನಲ್ಲಿ ಹಾಲು ಕರಿತೀರಿ. ಓಕೆ. ತುಂಬ ಹೈಜಿನಿಕ್ ಐತಪ್ಪ, ಫುಲ್ ನೀಟಾಗಿದೆ. ಹೌದು ಸರ್, ತುಂಬ ಹೈಜಿನಿಕ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ಮ್ಯಾಟ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋವೇ ಬಳಸಿದ್ದಾರೆ. ಹಾಲಿನ ನೋಡಿ ಮಿಲ್ಕಿಂಗ್ ಮಿಷಿನು ಎಲ್ಲ ಚೆನ್ನಾಗಿ ನೀರು. ಗುಡ್.
ಇದು ಹಾಲಿನ ಮಿಷಿನ್ ಕ್ಯಾರಿ ಮಾಡ್ಲಿಕ್ಕಾ? ಅಲ್ಲ ಮಿಷಿನ್ ವಾಶ್ ಇದಲ್ಲ. ಪ್ರೆಷರ್ ವಾಷರ್ ಇದು. ಕರೆಕ್ಟ್. ಇಲ್ಲ ಅದು ಕಮ್ಮಿ ಪ್ರೆಷರ್ ಬರೋದ್ರಿಂದ ಹಸುಗಳಿಗೆ ಇಟ್ಕೊಂಡು ತೊಳೆಯಕ್ಕೆ. ಹಾಂ ಇದು ಹೈ ಪ್ರೆಷರ್ ಇದ್ದಾಗ ಇಲ್ಲಿ ತೊಳೆಯೋಕ್ಕೋಸ್ಕರ. ಗುಡ್. ಇದು ನೋಡಿ ನಮ್ಮ ಸಿರಿ ಫಾರ್ಮ್ ಡೈರಿ ಫಾರ್ಮ್ ಹಾಲು ಕರೀಲಿಕ್ಕೆ ಸಪ್ರೇಟ್ ಪ್ಲೇಸ್ ಇದು. ಹಾಂ ಆಗ್ಬೋದು ಸರ್ ಬ್ರೀಡ್ ಆದರೆ. ಸರ್ ಇದು ಮೇಲ್ ಬಂದ್ಬಿಟ್ಟು 9000 ಇದೆ. ಫೀಮೇಲ್ ಬಂದು ಒಂದು 6000 7000 ಅಲ್ಲ ಸರ್ ನೀವೆಲ್ಲ ರೀಸನಬಲ್ ಪ್ರೈಸಲ್ಲಿ ಇಟ್ಬಿಟ್ಟಿದ್ದೀರಿ.